ಕೇಸರಿ ನೀಟ್ ವಿದ್ಯಾರ್ಥಿಗಳೇ ಇಲ್ಲಿ ಆಪ್ಷನ್ ಎಂಟ್ರಿ ಹೋದಾಗ ಏನೇನು ತಪ್ಪು ಮಾಡ್ತೀರಾ, ಮಿಸ್ಟೇಕ್ಸ್ ಏನು ಮಾಡ್ತೀರಾ, ಅದನ್ನ ಹೆಂಗೆ ಅವಾಯ್ಡ್ ಮಾಡಬೇಕು, ಇದಕ್ಕೆ ಕೇರ್ಫುಲ್ಲಾಗಿ ಕೇಳಿ. ಬಹಳಷ್ಟು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಫ್ ಅ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬಿನ್ ಅಲಾಟೆಡ್ ಅ ಸೀಟ್ ಇನ್ ಎನಿ ಡಿಸಿಪ್ಲಿನ್, ಓಕೆ, ಸೊ ಅವ್ನು ರಿಪೋರ್ಟ್ ಮಾಡಿರ್ತಾನೆ ಅಥವಾ ಏನೋ ಬೈ ಮಿಸ್ ಆಗಿ ಏನೋ ಅದು ಕ್ಯಾನ್ಸಲ್ ಆಗುತ್ತೆ ಯೂಶ್ವಲಿ. ಓಕೆ, ಸೊ ಇಲ್ಲೇನು ಮಾಡ್ತಾರೆ ಅಂದರೆ, ಸೊ 5,000 ಅವರು ಅದು ಅಮೌಂಟನ್ನು ಮುರ್ಕೋತಾರೆ. ಓಕೆ, ಈಗ ಇನ್ ಕೇಸ್ ಅವರು ಅದನ್ನು ಸರೆಂಡರ್ ಮಾಡಿಬಿಡ್ತಾರೆ, ಕಾಲೇಜ್ ನಮಗೆ ಬೇಡ ಅಂತ ಸರೆಂಡರ್ ಮಾಡಿದಾಗ 5,000 ಪ್ರೊಸೆಸಿಂಗ್ ಫೀಯನ್ನು ಇಟ್ಕೊಂಡು ಉಳಿದಂಥ ಏನು ಪೇ ಮಾಡಿದ್ರೆ ನಿಮಗೆ ರಿಫಂಡ್ ಮಾಡ್ತಾರೆ. ಇದು ಒಂದನೇ ಚಾನ್ಸು. ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ, ಸೊ ಇಲ್ಲಿ ನೋಡಿ, ನೋ ಸರೆಂಡರ್, ಇಲ್ಲಿ 7ನೇ ಪಾಯಿಂಟು, ನೋ ಸರೆಂಡರ್ ಆರ್ ಕ್ಯಾನ್ಸಲೇಷನ್ ಆಫ್ ಸೀಟ್ ಶಾಲ್ ಬಿ ಅಕ್ಸೆಪ್ಟೆಡ್ ಅನ್ಲೆಸ್ ದ ಕ್ಯಾಂಡಿಡೇಟ್ ಸರೆಂಡರ್ಸ್ ದ ಒರಿಜಿನಲ್ ಅಡ್ಮಿಷನ್ ಆರ್ಡರ್ ಟು ಇಶ್ಯೂಡ್ ಬೈ KEA. ಓಕೆ, ಒರಿಜಿನಲ್ ಬ್ಯಾಂಕ್ ಚಾನಲ್ ಎಲ್ಲ ಕೂಡ ನೀವು ಸಬ್ಮಿಟ್ ಮಾಡಿದಾಗ ಮಾತ್ರ ನಿಮಗೆ ಅದನ್ನು ಕ್ಯಾನ್ಸಲೇಷನ್ ಮಾಡ್ತಾರೆ. ಓಕೆ, ಅದು 5,000 ಕೂಡ ತೊಗೋತಾರೆ. ಇಫ್ ಅ ಕ್ಯಾಂಡಿಡೇಟ್ ಡಸ್ ನಾಟ್ ಸರೆಂಡರ್ ಬೈ ಅಂದರೆ ಏನೋ ಸರೆಂಡರ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಈವನ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಕ್ಯಾಶುವಲ್ ರೌಂಡ್, ಸೊ ದ ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ ಅಂದರೆ KEAದವರು, ಅವರು ಶಾಲ್ ಇದು ಫುಲ್ ಏನು ಪೇ ಮಾಡ್ತಿರೋ ಫೀಸ್ ಎಲ್ಲ ಕೂಡ ಮುಟ್ಟುಗೋಲು ಮಾಡ್ಕೊಂಡ್ಬಿಡ್ತಾರೆ. ತಮ್ಮಲ್ಲೇ ತಾವು ಇಟ್ಕೋತಾರೆ, ನಿಮ್ಗೆ ₹1 ಕೊಡಲ್ಲ. ಸೊ ಅದಕ್ಕೆ ನೀವು ಕ್ಯಾನ್ಸಲ್ ಮಾಡಿರ್ತಾನೆ, ಕ್ಯಾನ್ಸಲ್ ನೀವು ಕೊಡಬೇಕು. ಓಕೆ, ಸರೆಂಡರ್ ಮಾಡಬೇಕು ಒರಿಜಿನಲ್ ಎಲ್ಲ ಅಡ್ಮಿಷನ್ ಆರ್ಡರು. ಇನ್ ಕೇಸ್ ಮಾಡಿಲ್ಲ ಅಂದರೆ ಅಮೌಂಟನ್ನು ಮುರ್ಕೋತಾರೆ. ಓಕೆ, ಇನ್ ಕೇಸ್ ನೀವು ಮಾಡಿದ್ರು ಕೂಡ 5,000 ತೊಗೋತಾರೆ ಪ್ರೊಸೆಸಿಂಗ್ ಫೀ ಅಂತ. ಸೊ ಅದಕ್ಕೆ ನೀವು ಕ್ಯಾನ್ಸಲ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಬೈ ಚಾನ್ಸ್ ನೀವು ಹೆಂಗೋ ಆಪ್ಷನ್ ಎಂಟ್ರಿ ಮಾಡಿ ಅದು ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಅಡ್ಮಿಷನ್ ಮಾಡಿಕೊಂಡು ಅಡ್ಮಿಷನ್ ಆಗಿ ಕಾಲೇಜನ್ನು ಪರ್ಸ್ಯೂ ಮಾಡಿ. ಓಕೆ, ಬಿಡ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಇವರು ರೊಕ್ಕ ತೊಗೋತಾರೆ, ಕೆಲವೊಮ್ಮೆ ಫುಲ್ ಫೀಸ್ 25,000 ಅಥವಾ 1,00,000 ನೀವು ಪೇ ಮಾಡಿದ್ರು ಕೂಡ ಅವ್ರು ತೊಗೊಂಡ್ರೆ ನಿಮಗೆ ಲಾಸು. ಹಾಗಾಗಿ ಓಕೆ, ಇದೊಂದು ಮಿಸ್ಟೇಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪ ಅಂದರೆ, ಆಪ್ಷನ್ ಎಂಟ್ರಿ ಮಾಡಿದಾಗ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಗುತ್ತೆ. ಓಕೆ, ಫಸ್ಟ್ ರೌಂಡಿಗೆ ಕಾಲೇಜ್ ಸಿಕ್ಕ ನಂತರ ನೀವೇನು ಮಾಡಿಬಿಡ್ತೀರಾ, ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ತು, ಎಲ್ಲೋ ಇನ್ನೇನು ಎಕ್ಸಾಂಪಲ್ ನೀವು ನಾರ್ತ್ ಕರ್ನಾಟಕ, ಎಲ್ಲ ಎಕ್ಸಾಂಪಲ್ಗೆ ಬೆಳಗಾವಿ ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಕಾಲೇಜ್ ಸಿಕ್ಕಿರೋದು ಎಲ್ಲೋ ಕೋಲಾರ, ಮಂಡ್ಯ ಅಂತ ಅನ್ಕೊಳ್ಳೋಣ. ಸೊ ನೀವೇನು ಮಾಡ್ತೀವಿ, ಕಾಲೇಜ್ ಸಿಕ್ತಪ್ಪ, ಹೋಗ್ಬಿಡೋಣ ಅಂತ ಹೋಗ್ಬಿಡ್ತೀರಾ. ಅದೇ ಮಿಸ್, ಯಾಕಂದರೆ ಫಸ್ಟ್ ರೌಂಡ್ ಅಂತ ನಿಮ್ಗೆ ಏನು ಅನಿಸುತ್ತೆ, ಫಸ್ಟ್ ಅಂದರೆ ನಾನು ಹೋಗ್ತೀನಿ ಅಂತ ಅನ್ಕೊಂಡ್ಬಿಡ್ತೀರಾ. ಅದೇ ಮಿಸ್ಟೇಕ್ ಮಾಡೋದು. ನಾನು ಹೇಳಿದ್ದೇನೆ, ಸೊ ಪ್ರತಿಯೊಂದು ವಿಡಿಯೋ ಹೇಳ್ತೇನೆ, ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಅಲ್ಲಿಗೆ ಹೋಗಬೇಡಿ. ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ಗೆ ಅಡ್ಮಿಷನ್ ಆಗಿ ಅಂದ ಮಾತ್ರ ನಿಮಗೆ ಒಂದು ಒಳ್ಳೆ ಅಂದರೆ ನೀವು ಹೈಯರ್ ಪ್ರಯಾರಿಟಿ ಏನು ಕೊಟ್ಟಿರ್ತೀರ, ನಿಮ್ಗೆ ಏನು ಸನಿ ಬೇಕು ಕಾಲೇಜ್ ಅಂತ ಸಿಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನನ್ನ ಫ್ರೆಂಡ್ ಇದ್ದ ಒಬ್ಬ, ಸೊ ಅವ್ನಿಗೂ ಫಾರ್ಮಸಿ ಬೇಕಿತ್ತು. ಅವ್ನು ಅಪ್ಲೈ ಒಂದು ಫಾರ್ಮಸಿ ಕಾಲೇಜ್ ಸಿಗಲಿಲ್ಲ. ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡಿಗೆ ಒಂದು ಕಾಲೇಜ್ ಸಿಗಲಿಲ್ಲ ಅವ್ನು ಫಾರ್ಮಸಿಗೆ. ಥರ್ಡ್ ರೌಂಡ್ಗೆ ಅವನಿಗೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ತು. ಓಕೆ, ಅದು ಮಂಡ್ಯದಲ್ಲಿ ಸಿಕ್ತು. ಅವನಿರೋದು ನಾರ್ತ್ ಕರ್ನಾಟಕ ಬೆಳಗಾವಿಯಲ್ಲಿ. ಸೊ ಅವನು ಏನು ಮಾಡಿದ, ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದರೆ ಥರ್ಡ್ ರೌಂಡಿಗೆ ಫಾರ್ಮಸಿಯನ್ನು ಇನ್ನೊಂದು ಟ್ರೈ ಮಾಡಿದ. ಅವಾಗ ಅವ್ನಿಗೆ ಏನು ಸಿಕ್ತಪ್ಪ ಅಂದರೆ, ಫಸ್ಟ್ ಅವ್ನಿಗೇನು ಪ್ರಿಫರೆನ್ಸ್ ಇತ್ತಲ್ಲ, ಓಕೆ, ಅವ್ನಿಗೂ ಎಲ್ಲೋ ಒಂದು ಬೇರೆ ಕಾಲೇಜ್ ಇತ್ತು ಫಾರ್ಮಸಿ, ಅದು ಅವ್ನ ನಾರ್ತ್ ಕರ್ನಾಟಕ ಕಡೆ ಇರುವಂಥ ಕಾಲೇಜೇ ಸಿಕ್ತು ಅವ್ನು ಬೆಳಗಾವಿ ಕಡೆನೇ. ಸೊ ಹಿಂಗಾಗುತ್ತೆ. ಸೊ ನೀವು ಸಬ್ರ್ ಕಪಲ್ ಮೀಟಾ ಹೋದ ಅಂತ ಏನು ಹೇಳ್ತೇವಲ್ಲ, ಸೊ ನೀವು ವೇಟ್ ಮಾಡಿದಾಗಷ್ಟು ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಇದೊಂದು. ಇನ್ನೊಂದು ಏನು ಮಾಡ್ತೀರಾ ಅಂದರೆ, ಸರ್ ನನಗೆ ಫೀ ಚಾನಲ್ ಮಾಡಲಿಕ್ಕೆ ಅಂದರೆ ಪೇಮೆಂಟ್ ಮಾಡಲಿಕ್ಕೆ ಟೈಮೇ ಇರೋಲ್ಲ. ನೋಡಿ, ಪ್ರತಿಯೊಂದು ಈ ಹಂತದಲ್ಲಿ ಕೂಡ KEAದವರು ಡೇಟ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ಸೊ ನೀವು ಅದಕ್ಕೆ ವರಿ ಮಾಡ್ಲಿಕ್ಕೆ ಹೋಗಬೇಡಿ, ಆಯಿತಾ. ಸೊ ನೀವು ಆದಷ್ಟು ಕ್ವಿಕ್ಕಾಗಿ ಪಟ ಎಲ್ಲ ಕೂಡ ಬ್ಯಾಂಕಿಂಗ್ ಎಲ್ಲ ಇದು ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ ಮಾಡಿಕೊಂಡು ಕಾಲೇಜಿಗೆ ಹೋಗಿಬಿಟ್ಟು ಕೇಳ್ಕೊಂಬನ್ನಿ. ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಕಾಲೇಜ್ ಡೊನೇಷನ್ ಕೇಳ್ತಾರೆ 3 ಲಕ್ಷ. ಓಕೆ, 3 ಲಕ್ಷ ಇರಲ್ಲ, ಬಟ್ ಅಂದರೆ 3 ಲಕ್ಷ ಫೀಸ್ ಅಂತ ಯಾರೋ ಕಮೆಂಟ್ ಹಾಕಿದ್ರು. ಅದಕ್ಕೆ ಡೊನೇಷನ್ ನೀವು ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಕಾಲೇಜಿಗೆ ಹೋಗಿ ಬಂದು ಕೇಳ್ಕೊಳ್ಳಿ. ಅವ್ರು ಫೋನ್ ಹಚ್ಚಿ ಏನ್ರಿ ಮತ್ತು ಪ್ರೊಸೀಜರ್ ಕೇಳ್ಕೊಳ್ಳಿ, ಏನೋ ಡೊನೇಷನ್ ಆಯಿತು ಇಲ್ಲ ಅಂತ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ನೀವು ಟ್ರೈ ಮಾಡಿ ಬೇರೆ ಕಾಲೇಜು. ಸುಮ್ಮನೆ ನಾನು ನೋಡಿದ್ದೆ, ಒಬ್ಬ ಫಾರ್ಮಸಿ ಒಬ್ಬ ವಿದ್ಯಾರ್ಥಿಗೆ ಅಡ್ಮಿಷನ್ ಸಿಕ್ಕಿದೆ ಒಂದು ಪ್ರೈವೇಟ್ ಕಾಲೇಜಲ್ಲಿ. ಅವನು ಹೋಗಿ ಕೇಳಿದರೆ 50,000 ಡೊನೇಷನ್ ಫೀಸ್ ಕೊಡಲೇಬೇಕಪ್ಪ ಅಂತ ಹೇಳಿಬಿಟ್ರು. ಸೊ ಬಡತನ ಇದ್ದ ವಿದ್ಯಾರ್ಥಿಗಳಿಗೆ 50,000 ಡೊನೇಷನ್ ಎಲ್ಲಿಂದ ಕೊಡಬೇಕು ಅವರು? ಇಂಥವೆಲ್ಲ ಇರುತ್ತೆ. ಅದಕ್ಕೆ ಮತ್ತೆ ಸೆಕೆಂಡ್ ರೌಂಡ್ಗೆ ಜಂಪ್ ಆದ ಅವನು. ಅದಕ್ಕೆ ನೀವು ಚಾಯ್ಸಸ್ ಕೊಡೋಕ್ಕಿಂತ ಮುಂಚೆ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ ಬಂದು ನೀವು ಚಾಯ್ಸ್ ಕೊಡಿ. ಓಕೆ, ಅಂದ ಮಾತ್ರ ನಿಮಗೆ ಸಕ್ಸಸ್ ಆಗುತ್ತೆ. ಇವೆಲ್ಲ ಕಡೆ ಮಿಸ್ಟೇಕ್ಸು, ಇನ್ನೂ ಭಾಳಷ್ಟು ಮಿಸ್ಟೇಕ್ಸ್ ಮಾಡ್ತೀರಾ. ಕೆಲವು KEA ರಿಪೋರ್ಟೇ ಮಾಡಲ್ಲ ಲಾಸ್ಟ್ ಅಡ್ಮಿಷನ್ ಆದಮೇಲೆ, ಮರ್ತು ಹೋಗ್ಬಿಡ್ತೀರಾ. ಓಕೆ, ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಅದನ್ನ ಮಾಡಿ, ಯಾಕಂದರೆ ಮತ್ತೆ KEAದವರು ಅದು ಆ್ಯಕ್ಷನ್ ತೊಗೋತಾರೆ. ಓಕೆ, ಮತ್ತು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳೇ, ನಾನು ಹೇಳುವಂಥ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ಕೇರ್ಫುಲ್ಲಾಗಿ ಕೇಳಿ. ಆಪ್ಷನ್ ಎಂಟ್ರಿನ ಪ್ರತಿಯೊಂದು ಹಂತದಲ್ಲಿ ಏನೇನು ಅಪ್ಡೇಟ್ ಮಾಡ್ತಾರೆ KEAದವರು ಅವಾಗ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೇನೆ. ಸೊ ನೀವು ಅದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಉತ್ತಮವಾದ ಕಾಲೇಜ್ ಸಿಗುತ್ತೆ. ಅದಲ್ಲದೆ ಬೇರೆ ಸ್ಕಾಲರ್ಶಿಪ್ ಕೂಡ ಇರುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೇನೆ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಇದು ನಿಮ್ಮ ಲೈಫ್ ಡಿಸಿಷನ್. ಓಕೆ, ಸುಮ್ಮನೆ ಈ ಬೇರೆ ಯೂಟ್ಯೂಬರ್ಸ್ ಗೊತ್ತು, ಸುಮ್ಮನೆ ಲೈಕ್ ಶೇರ್ ಹಂಗಲ್ಲ ಕಾಮಿಡಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ಹಂಗಲ್ಲ, ನಿಮ್ಮ ಲೈಫ್ ಡಿಸಿಷನ್. ಹಾಗಾಗಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ನಿಮ್ಮ ಕಾಲೇಜ್ ಗ್ರೂಪ್ಸಿಗೆ ಡೆಫಿನೆಟ್ ಶೇರ್ ಮಾಡಲಿ. ಇವೆಲ್ಲ ಮಿಸ್ಟೇಕ್ಸ್ ಅವ್ರು ಮಾಡಬಾರ್ದು. ಸೊ ದಟ್ ನಿಮಗೆ ಒಂದು ಉತ್ತಮವಾದ ಕಾಲೇಜ್ ಸಿಗುತ್ತೆ, ಅದ್ರ ಜೊತೆಗೆ ನೀವು ಉತ್ತಮವಾದ ಒಂದು ಡೆಸ್ಟಿನೇಷನ್ ಮುಟ್ಟಬಹುದು. ಸೊ ಪ್ಲೀಸ್ ಶೇರ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಲೈಕ್ ಮಾಡಿ. ಇಷ್ಟೆಲ್ಲ ನಾವು ಎಫರ್ಟ್ಸ್ ಹಾಕಿದಾಗ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.